ಅತ್ತೆ ಮತ್ತು ಸೊಸೆಯ ನಡುವಿನ ಮುನಿಸು, ಪ್ರೀತಿ ಮತ್ತು ಕಿತ್ತಾಟ ಯಾವಾಗ್ಲೂ ಮಜವಾಗಿರುತ್ತೆ. ಅತ್ತೆ ಸಾವಿತ್ರಮ್ಮ ಹಳೇ ಕಾಲದವರು, ಅವಾಗಿನ ಕೆಲ್ಸ ಅವಾಗ್ಲೇ ಆಗ್ಬಿಡ್ಬೇಕು. ಮತ್ತು ಸೊಸೆ ರಶ್ಮಿ ಪಕ್ಕಾ ಮಾಡರ್ನ್, ಕೆಲ್ಸ ಕಡಿಮೆ, ಮಾತೇ ಜಾಸ್ತಿ. ನಡುವೆ ನಡೆದ ಒಂದು ತಮಾಷೆಯ ಕಥೆ ಇಲ್ಲಿದೆ. ಅಡುಗೆ ಮನೆಯ ಯುದ್ಧ ಶುರುವಾಯಿತಿ. ಒಂದು ದಿನ ಬೆಳಿಗ್ಗೆ ಸಾವಿತ್ರಮ್ಮ ಅಡಿಗೆ ಮನೆಯಲ್ಲಿ ನಿಂತು ಗೊಣಗುತ್ತಿದ್ದರು. ಏನೋ ಕಾಲವಪ್ಪ ಇದು. ಸೂರ್ಯ ನೆತ್ತಿಗೆ ಬಂದರೂ ನಮ್ಮ ಮನೆ ಮಹಾಲಕ್ಷ್ಮಿ ಇನ್ನೂ ಎದ್ದಿಲ್ಲ. ಅಡಿಗೆ ಮನೆಗೆ ಬಂದು ಒಲೆ ಹಚ್ಚೋದನ್ನು ಬಿಟ್ಟು ಬೆಳ್ಳಂಬೆಳಿಗ್ಗೆ ಆ ಫೋನಿನ್ ಜೊತೆ ಏನ್ ಸಂಸಾರವೋ. ಅತ್ತೆಮ್ಮ, ಗುಡ್ ಮಾರ್ನಿಂಗ್. ಯಾಕಷ್ಟು ಜೋರಾಗಿ ಮಾತಾಡ್ತಿದ್ದೀರಾ? ನೋಡಿ, ನನ್ನ ಹೊಸ ರೀಲ್ಸ್ಗೆ ಆವಾಗ್ಲೇ 50 ಲೈಕ್ಸ್ ಬಂದಿದೆ. ಲೈಕು ಗೈಕು ಆಮೇಲೆ ನೋಡುವೆ, ಮೊದಲು ಒಲೆ ಮೇಲಿಟ್ರೋ ಹಾಲ್ ನೋಡು. ಅದು ಕೆಳಗೆ ಸುರಿದ್ರೆ ನಿನ್ನ ರೀಲ್ಸ್ ತರಾನೇ ವೈರಲ್ ಆಗ್ಬಿಡುತ್ತೆ. ಅತ್ತೆ, ಇವತ್ತು ನಾನು ಸ್ಪೆಷಲ್ ಆಗಿ ಚೀಸ್ ಬರ್ಸ್ಟ್ ಪನ್ನೀರ್ ಪರೋಠ ಮಾಡ್ತೀನಿ. ಅದ್ಯಾವುದೋ ಹೆಸರು ಹೇಳಿದ್ಯಲ್ಲ, ಅದು ತಿನ್ನೋಕಾ ಅಥವಾ ನೋಡೋಕಾ? ನಮಗೆ ಆ ಮಸಾಲೆ ದೋಸೆ ಅಥವಾ ರೊಟ್ಟಿ ಸಾಕು ತಾಯಿ, ಅಷ್ಟು ಮಾಡು. ರಶ್ಮಿ ಹಠ ಬಿಡದೆ ಯೂಟ್ಯೂಬ್ ನೋಡಿ ಪರೋಟ ಮಾಡಲು ಶುರು ಮಾಡಿದಳು. ಮಧ್ಯದಲ್ಲಿ ಇಂಟರ್ನೆಟ್ ಕಟ್ಟಾಯಿತು. ಅರ್ಧಂಬರ್ಧ ಅಡುಗೆ ಮಾಡಿದ ರಶ್ಮಿ ಹಿಟ್ಟಿನೊಳಗೆ ಸಕ್ಕರೆ ಬದಲು ಉಪ್ಪು, ಉಪ್ಪಿನ ಬದಲು ವಾಷಿಂಗ್ ಪೌಡರ್, ನೊರೆ ಬರ್ಲಿ ಅಂತ ಅಲ್ಲ, ಗೊತ್ತಾಗದೆ ಹಾಕ್ಬಿಟ್ಟಳು. ತಿಂಡಿ ಟೇಬಲ್ ಮೇಲೆ ಬಂದಾಗ ಸಾವಿತ್ರಮ್ಮ ಮೊದಲ ತುತ್ತಿಟ್ಟರು. ಏನೇ ಇದು, ಪರೋಟ ಅಂದೋ ಅಥವಾ ಸೋಪಿನ ಕೇಕ್ ಅಂದೋ? ಬಾಯಲ್ಲಿ ನೊರೆ ಬರ್ತಿದೆ. ಅಯ್ಯೋ ಅತ್ತೆ, ಅದು ಡಿಟಾಕ್ಸ್ ಪರೋಟ ಇರ್ಬೇಕು, ಹೊಟ್ಟೆ ಕ್ಲೀನ್ ಮಾಡುತ್ತೆ ಅಂತ ಯೂಟ್ಯೂಬ್ನಲ್ಲಿ ಹೇಳಿದ್ರು. ಆನ್ಲೈನ್ ಶಾಪಿಂಗ್ ಫಜೀತಿ. ಇದೇನಮ್ಮ, ದಿನ ಒಂದೊಂದು ಪಾರ್ಸಲ್ ಬರ್ತೆ. ನಮ್ ಕಾಲದಲ್ಲಿ ಅಂಗಡಿಗೆ ಹೋಗಿ ಚೌಕಾಶಿ ಮಾಡಿ ತರ್ತಿದ್ವಿ. ಈಗ ನೋಡು, ಅಯ್ಯೋ ಕೂತಲ್ಲೇ ಬಂದ್ಬಿಡ್ತೆ. ಅತ್ತೆ, ಇದು ಆನ್ಲೈನ್ ಶಾಪಿಂಗ್. ಈಗ ನೋಡಿ, ನಿಮಗೊಂದು ಸೀರೆ ಆರ್ಡರ್ ಮಾಡಿದ್ದೆ. ಪಾರ್ಸೆಲ್ ಬಿಚ್ಚಿದ ಸಾವಿತ್ರಮ್ಮ ಶಾಕ್ ಆದ್ರು. ಅದು ಸೀರೆ ಆಗಿರ್ಲಿಲ್ಲ, ಬದಲಾಗಿ ಸೊಸೆಯ ಜಿಮ್ ಡ್ರೆಸ್ ಆಗಿತ್ತು. ಇದೇನೇ ಸೀರೆ? ಇದರಲ್ಲಿ ಬರೀ ಕಾಲ್ಚೀಲತ್ತರ ಇರೋ ಬಟ್ಟೆ ಇದೆ ಅಷ್ಟೇ, ಸೆರಗೆಲ್ಲೋಯ್ತು. ಅಯ್ಯೋ ಅತ್ತೆ, ಇದು ತಪ್ಪಾಗಿ ಬಂದಿದೆ. ಆದ್ರೂ ನಿಮ್ಗೇನು ತೊಂದ್ರೆ ಇಲ್ಲ, ಯೋಗ ಮಾಡುವಾಗ ಹಾಕ್ಕೊಳ್ಳಿ. ನೀವು ಮಾಡರ್ನ್ ಅಜ್ಜಿ ಆಗ್ತೀರಾ. ಫೋನ್ ತರಬೇತಿ. ಸಾವಿತ್ರಮ್ಮನಿಗೂ ಎಲ್ಲರ ಹಾಗೆ ಸ್ಮಾರ್ಟ್ ಫೋನ್ ಕಲಿಯೋ ಆಸೆ ಬಂತು. ರಶ್ಮಿ ಅತ್ತೆಗೆ ಫೋನ್ ಕಲಿಸಲು ಕುಳಿತಳು. ನೋಡಿ ಅತ್ತೆ, ಇದು ಫೇಸ್ಬುಕ್. ಇಲ್ಲಿ ಯಾರಾದ್ರೂ ಫೋಟೋ ಹಾಕಿದ್ರೆ ನೀವು ಲೈಕ್ ಮಾಡ್ಬೇಕು. ಅಯ್ಯೋ, ಮೊನ್ನೆ ನಮ್ ಪಕ್ಕದ ಮನೆ ಪಾರ್ವತಮ್ಮ ಅವ್ರ ಗಂಡ ತಪ್ಪಿಸ್ಕೊಂಡಿದ್ದಾರೆ ಅಂತ ಹಾಕಿದ್ರು, ಅದಕ್ಕೂ ಲೈಕ್ ಮಾಡ್ಬೇಕಾ? ಅಯ್ಯೋ ಇಲ್ಲ ಅತ್ತೆ, ಅಲ್ಲಿ ಸ್ಯಾಡ್ ಎಮೋಜಿ ಹಾಕ್ಬೇಕು, ಲೈಕ್ ಮಾಡ್ಬಾರ್ದು. ಸ್ವಲ್ಪ ಹೊತ್ತಿನ ನಂತರ ಸಾವಿತ್ರಮ್ಮ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಒಂದು ಮೆಸೇಜ್ ಹಾಕಿದ್ರು. ಇವತ್ತು ನಮ್ಮ ಮನೆಯಲ್ಲಿ ಉಪ್ಪಿಟ್ಟು, ಎಲ್ಲರೂ ಲೈಕ್ ಮಾಡಿ. ಅದಕ್ಕೆ ಅವರ ಮಗ ರಶ್ಮಿ ಗಂಡ ಸರಿಯಮ್ಮ ಅಂತ ರಿಪ್ಲೈ ಮಾಡಿದ್ರೆ, ಸಾವಿತ್ರಮ್ಮ ಅವನಿಗೆ ಥ್ಯಾಂಕ್ ಯು ಸರ್ ಅಂತ ಕಳಿಸಿದ್ರು. ಕೊನೆಯಲ್ಲಿ ಒಂದು ಟ್ವಿಸ್ಟ್. ರಾತ್ರಿ ಮಲಗುವಾಗ ಸಾವಿತ್ರಮ್ಮ ನಿಧಾನವಾಗಿ ರಶ್ಮಿ ಹತ್ತಿರ ಬಂದರು. ಸೊಸೆ, ಆವಾಗ್ಲೇ ಬೈದಿದ್ದಕ್ಕೆ ಬೇಜಾರಾಯ್ತಾ? ನಿನಗೆ ಅಡುಗೆ ಬರಲ್ಲ ಅಂತ ಗೊತ್ತಿದ್ರೂ ನಾನ್ ನಿನ್ನಿಂದ ಮಾಡಿಸ್ತೀನಿ. ಯಾಕೊತ್ತಾ? ಯಾಕೆ ಅತ್ತೆ? ನಿನ್ಗೆ ಅಡ್ಗೆ ಮಾಡಕ್ ಬಂದ್ರೆ ನೀನ್ ಅಡ್ಗೆ ಮನೇಲೇ ಇರ್ತೀಯ. ಬರಲ್ಲ ಅಂದ್ಮೇಲೆ ಅಟ್ಲೀಸ್ಟ್ ನೀನ್ ನನ್ ಜೊತೆ ಕೂತು ಜಗಳ ಮಾಡಕಾದ್ರೂ ಸಿಗ್ತೀಯಲ್ಲ ಅಂತ. ಇಬ್ಬರೂ ಜೋರಾಗಿ ನಕ್ಕರು. ಸೊಸೆ ಅತ್ತೆಯ ಕಾಲಿಗೆ ನಮಸ್ಕಾರ ಮಾಡಿದಳು. ಅತ್ತೆ ಸೊಸೆಯ ತಲೆ ಮೇಲೆ ಕೈಯಿಟ್ಟು ಹರಸಿದರು. ಆದರೆ ಮರೆಯದೇ ಹೇಳಿದರು, ಆದ್ರೆ ಆ ಡಿಟಾಕ್ಸ್ ಪರೋಟ ಮಾತ್ರ ಇನ್ನೊಮ್ಮೆ ಮಾಡ್ಬೇಡ ತಾಯಿ, ಹೊಟ್ಟೆ ಇನ್ನೂ ಗುಡ್ಗುಡ್ತಿದೆ. ಸಾವಿತ್ರಮ್ಮ ವರ್ಸಸ್ ಯೋಗ. ರಶ್ಮಿ ಸೋಫಾದ ಮೇಲೆ ಕುಳಿತು ಟಿವಿಯಲ್ಲಿ ಯೋಗ ಸೀರೀಸ್ ನೋಡುತ್ತಿರ್ತಾಳೆ. ಸಾವಿತ್ರಮ್ಮ ಕೈಯಲ್ಲಿ ಕಾಫಿ ಲೋಟ ಹಿಡಿದು ಬರುತ್ತಾರೆ. ಏನೇ ಇದು, ಟಿವಿಲಿ ಆ ಮನುಷ್ಯ ಕೈ ಕಾಲು ಮುರ್ಕೊಂಡು ಏನ್ ಮಾಡ್ತಿದ್ದಾನೆ? ನಿನ್ಗೂ ಅದನ್ನೇ ಮಾಡಕ್ ಹೇಳ್ತಿದ್ದಾನಾ? ಅತ್ತೆ, ಇದು ಪವರ್ ಯೋಗ, ಬಾಡಿ ಫಿಟ್ ಆಗಿರತ್ತೆ. ಬನ್ನಿ, ನೀವು ಒಂದು ಟ್ರೈ ಮಾಡಿ. ನಮ್ ಕಾಲದಲ್ಲಿ ಕಸ ಹೊಡೆದು ರಂಗೋಲಿ ಹಾಕೋದೇ ಯೋಗ ಆಗಿತ್ತು. ಈಗ ನೀವೆಲ್ಲ ಟಿವಿ ನೋಡಿ ಸೊಂಟ ಮುರ್ಕೋತೀರ. ಕೊನೆಯ ಮಾತು. ಇದು ಬರೀ ಕಾಮಿಡಿ ಕಥೆಯಷ್ಟೇ. ಇಲ್ಲಿ ಲಾಜಿಕ್ ಹುಡುಕಬೇಡಿ, ಮ್ಯಾಜಿಕ್, ಹಾಸ್ಯ ಮಾತ್ರ ನೋಡಿ. ನಗು ಒಂದೇ ಇಲ್ಲಿನ ಉದ್ದೇಶ.
ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.